ನಿಮ್ಮ ಸಮರ್ಥನೆ ನಿಮ್ಮದು. ಈ ಮಧ್ಯದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ರು ಇವತ್ತು. ಕೇಶವ್ ಪ್ರಸಾದ್ MLC ಅವ್ರದ್ದು ನೇರ ಪ್ರಶ್ನೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವರ ಇಲಾಖೆ ಅಡಿಯಲ್ಲಿ ಶಕ್ತಿ ಯೋಜನೆ ಬರುತ್ತೆ, ಹೆಣ್ಣು ಮಕ್ಕಳಿಗೆ KSRTC BMTC ಸೇರಿದಂತೆ ಎಲ್ಲ ಬಸ್ಸುಗಳಲ್ಲಿ ಉಚಿತ ಪ್ರಯಾಣದ ಯೋಜನೆ ಇವರ ಇಲಾಖೆಗೆ ಬರುತ್ತೆ. ಪ್ರಶ್ನೆ ಸ್ಪೆಸಿಫಿಕ್ ಆಗಿತ್ತು, ಎಷ್ಟು ಬಾಕಿ ಇದೆ, ರಾಜ್ಯ ಸರ್ಕಾರ ಕೊಡೋದು ಎಷ್ಟು ಬಾಕಿ ಇದೆ ಅಂತ. ರಾಮಲಿಂಗಾರೆಡ್ಡಿ ಅವರು ವಿವರಗಳನ್ನು ಕೊಟ್ಟರು. ಇದುವರೆಗೂ 9,978 ಕೋಟಿ ರೂಪಾಯಿ ಶಕ್ತಿ ಯೋಜನೆ ಖರ್ಚಾಗಿದೆ. 9,978 ಕೋಟಿ ರೂಪಾಯಿ ಶಕ್ತಿ ಯೋಜನೆ ಖರ್ಚಾಗಿರೋದು. ರಾಜ್ಯ ಸರ್ಕಾರದ ಕಡೆಯಿಂದ 2,000 ಕೋಟಿ ಇನ್ನೂ ಬಾಕಿ ಇದೆ ಬರೋದು ಅಂದರು. ಅದರ ಅರ್ಥ ಕರೆಕ್ಟಾಗಿ ರೌಂಡ್ ಫಿಗರೇ 2,000 ಕೋಟಿ ಬಾಕಿ ಇದೆ ಅಂದ್ಕೊಂಡ್ರೆ 7,978 ಕೋಟಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಬಂದಿದೆ ಅಂತ. ಈ ಮಧ್ಯದಲ್ಲಿ 2,000 ಕೋಟಿ ಸಾಲ ಒಂದು ತೆಗೆದುಕೊಂಡಿದ್ದಾವೆ ಎಲ್ಲ ನಿಗಮಗಳು ಸೇರಿ. ಅದರದ್ದು ಬೇರೆ ಲೆಕ್ಕ ಅಂತ ತಮ್ಮ ಉತ್ತರದಲ್ಲಿ ಹೇಳಿದ್ದಾರೆ. ಅವ್ರದ್ದು ಭಾಷಣ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.